ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧ ಸಾವಿರಾರು ಜನರ ಸಾವು ನೋವುಗಳಿಗೆ ಕಾರಣ ಆಗಿದೆ. ಮತ್ತೊಂದೆಡೆ ಜಾಗತಿಕ ಬಿಕ್ಕಟ್ಟಿಗೂ ಕೂಡ ಕಾರಣ ಆಗಿರುವಂಥದ್ದು. ಈ ನಡುವೆ ಇಸ್ರೇಲ್ ಹಮಾಸ್ ನಡುವಿನ ಯುದ್ಧದಲ್ಲಿ ಕರಾವಳಿಯ ಉದ್ಯಮವೊಂದು ತತ್ತರಿಸಿರುವಂಥದ್ದು. ಹಾಗಾದರೆ ಆ ಉದ್ಯಮ ಯಾವುದು, ಆ ಉದ್ಯಮಿಗಳು ಯಾರು ಅಂತೀರಾ? ಈ ವರದಿ ನೋಡಿ. ಸುಮಾರು 400ಕ್ಕೂ ಅಧಿಕ ಗೋಡಂಬಿ ಸಂಸ್ಕರಣಾ ಘಟಕಗಳಿದ್ದು, ಈ ಪೈಕಿ ಕರಾವಳಿಯೊಂದರಲ್ಲಿ 300ಕ್ಕೂ ಅಧಿಕ ಘಟಕ ಕಾರ್ಯನಿರ್ವಹಿಸುತ್ತದೆ. ಹೀಗಾಗಿ ರಾಜ್ಯದಲ್ಲಿ ಗೋಡಂಬಿ ಉದ್ಯಮ ಕೇಂದ್ರ ಬಿಂದುವಾಗಿ ಕರಾವಳಿ ಗುರುತಿಸಿಕೊಂಡಿದೆ. ಸದ್ಯ ನಿಗದಿತ ಪ್ರಮಾಣದಲ್ಲಿ ಗೋಡಂಬಿ ಆಮದಾಗದೆ ಗೋಡಂಬಿ ಉದ್ಯಮಿಗಳು ಕಂಗಾಲಾಗಿದ್ದಾರೆ. ಗೋಡಂಬಿ ಮಾರಾಟ ಹಾಗೂ ರಫ್ತಿನಲ್ಲಿ ಮೇಲುಗೈ ಸಾಧಿಸಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಉದ್ಯಮಿಗಳು ಇದೀಗ ಕಚ್ಚಾ ಗೋಡಂಬಿ ಕೊರತೆಯಿಂದ ಸಂಕಷ್ಟ ಎದುರಿಸುವಂತಾಗಿದೆ. ಇತ್ತೀಚಿನ ದಿನಗಳಲ್ಲಿ ಗೇರು ಬೀಜ ನಿಗದಿತ ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಏಕಂತ ಹೇಳಿದರೆ ಮೇಯ್ನ್ಲಿ ಆಫ್ರಿಕಾ ಖಂಡದಲ್ಲಿ ಈ ಸುವೇಜ್ ಕಾಲುವೆಯಲ್ಲಿ ಆದ ಪ್ರಾಬ್ಲಮ್ಗಳಿಂದ ಆಫ್ರಿಕಾ ಖಂಡದಿಂದ ಬರುವಂಥ ಗೇರು ಬೀಜಗಳೆಲ್ಲ ಲೇಟ್ ಆಗ್ತಾ ಇದೆ. ಹಡಗುಗಳು ಇದು ಮಂಗಳೂರಲ್ಲಿ ಆಗಿರ್ಬೋದು, ಇಲ್ಲ ಕೊಚ್ಚಿ ಆಗ್ಬೋದು, ಇಲ್ಲ ಟುಟಿಕೋರಿನ್ ಪೋರ್ಟ್ಗಳಿಗೆ ಕಚ್ಚಾ ಗೇರು ಬೀಜಗಳು ಬರುವ ವೆಸಲ್ಗಳು ಲೇಟ್ ಆಗ್ತಾ ಇದೆ. ಇದರಿಂದ ನಮಗೆ ಗೇರು ಬೀಜದಲ್ಲಿ ಅನಿಯಮಿತವಾಗಿ ನಿರಂತರವಾಗಿ ಗೇರು ಬೀಜವನ್ನು ನಮಗೆ ಬರ್ತಾ ಇರೋದ್ರಿಂದ ನಮಗೆ ಕೆಲಸ ಕೊಡಲಿಕ್ಕೆ ನಮ್ಮ ವರ್ಕರ್ಸಿಗೆ ಕಷ್ಟ ಆಗ್ತಾಯಿದೆ. ಮತ್ತು ನಡುವೆ ಅವರಿಗೆ ನಾವು ಬ್ರೇಕ್ ಕೊಡುವಂಥದ್ದು, ಏಕೆಂದರೆ ಕಚ್ಚಾ ಗೇರು ಬೀಜ ಅಲ್ಲದೆ ಫ್ಯಾಕ್ಟ್ರಿ ನಿಲ್ಲಿಸುವಂಥದ್ದು, ಇಲ್ಲ ಅವರಿಗೆ ರಜೆ ಕೊಡುವಂಥದ್ದು ಇದು ನಡೀತಾ ಇದೆ. ಇದರಿಂದ ನಮಗೆ ಗೇರು ಬೀಜ ಉದ್ಯಮಕ್ಕೆ ಹೊಡೆತ ಆಗ್ತಾ ಇದೆ. ಮತ್ತೊಂದು ಏನಂತ ಹೇಳಿದರೆ, ಕೋವಿಡ್ ಟೈಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನವರು ಕೊಟ್ಟ ಏನು ಲೋನ್ ಇದೆ, ಕೋವಿಡ್ ಲೋನು, ಅದು ಈಗ ನಮಗೆ ಇನ್ಸ್ಟಾಲ್ಮೆಂಟ್ ಎಲ್ಲ ಕಟ್ಟಲಿಕ್ಕೆ ಬರ್ತಾ ಇದೆ. ಒಂದರ ಹಿಂದೆ ಒಂದು ಅದು ನಮಗೆ ಅಡಿಷನಲ್ ಬರ್ಡನ್ಸ್ ಆಗ್ತಾಯಿದೆ. ಆದ್ದರಿಂದ ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು, ಕ್ಯಾಶ್ಯೂ ಇಂಡಸ್ಟ್ರೀಸಿಗೆ ಏನಾದರೂ ಒಂದು ವಿಶೇಷ ಪ್ಯಾಕೇಜನ್ನು ಸ್ಯಾಂಕ್ಷನ್ ಮಾಡಿ ಎಲ್ಲ ಕ್ಯಾಶ್ಯೂ ಇಂಡಸ್ಟ್ರಿಗೆ ಒಂದು ಉತ್ತೇಜನ ಕೊಡಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ನಮಗೆ ಮೇಯ್ನ್ ಏನಾಗಿದೆ ಅಂತ ಹೇಳಿದರೆ, ದೀಪಾವಳಿ ನಂತರ ಹೇಳುವಂಥ ಕಚ್ಚಾಗೆ ಕರ್ನಲಿಗೆ ನಮಗೆ ಹೇಳುವಂಥ ಡಿಮಾಂಡ್ ಸಹ ಕಮ್ಮಿ ಆಗಿದೆ. ಅದು ಒಂದು ನಮಗೆ ಇನ್ನೊಂದು ಹೊಡೆತ. ಮತ್ತೊಂದು ಏನಂತ ಹೇಳಿದರೆ, ಕಚ್ಚಾ ಗೇರು ಬೀಜ ಸಹ ನಮಗೆ ಟೈಮಲ್ಲಿ ಸಿಗ್ತಾ ಇಲ್ಲ. ಆದ್ದರಿಂದ ನಮಗೆ ಫ್ಯಾಕ್ಟ್ರಿಯಲ್ಲಿ ಪ್ರೊಡಕ್ಷನ್ ಹೇಳಿದ ಹಾಗೆ ನಮಗೆ ಪ್ರೊಡಕ್ಷನ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇದರಿಂದ ನಮಗೆ ನಷ್ಟ ಸಂಭವಿಸ್ತಿದೆ. ಇಂಡಿಯಾದಲ್ಲಿ ದೊಡ್ಡ ಕಂಪನಿಗಳು ಯಾವುದು ಇಂಡಸ್ಟ್ರಿ ಕ್ಯಾಶ್ಯೂ ಪ್ರೊಸೆಸಿಂಗಿಗೆ ಬಂದಿಲ್ಲ. ಆದರೆ ಅವರು ನಮ್ಮಲ್ಲಿ ಕ್ಯಾಶ್ಯೂ ಕರ್ನಲನ್ನು ಬೈ ಮಾಡ್ತಾ ಇದ್ದಾರೆ. ರಿಲಯನ್ಸ್ ಇರ್ಬೋದು, ಟಾಟಾ ಇರ್ಬೋದು, ಬೇರೆ ಬಿಗ್ ಬಾಸ್ಕೆಟ್ ಎಲ್ಲ ನಮ್ಮಿಂದ ಬೈ ಮಾಡ್ತಾ ಇದ್ದಾರೆ. ಆದರೂ ಅವರಿಗೆ ನಾವು ಟೈಮಲ್ಲಿ ಡೆಲಿವರಿ ಕೊಡಲಿಕ್ಕೆ ಆಗ್ತಾಯಿಲ್ಲ. ಏಕೆಂದರೆ ನಮ್ಮ ಪ್ರೊಡಕ್ಷನಲ್ಲಿ ಹೆಚ್ಚು ಕಡಿಮೆ ಆಗ್ತಾಯಿದೆ. ಹೇಳಿದಷ್ಟು ಕಚ್ಚಾ ಗೇರು ಬೀಜ ನಮ್ಮಲ್ಲಿ ಸ್ಟಾಕ್ ಇಲ್ಲದ್ರಿಂದ ನಮಗೆ ಪ್ರೊಡಕ್ಷನ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದರಿಂದ ಅವರಿಗೆ ನಾವು ಟೈಮಲ್ಲಿ ಡೆಲಿವರಿ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ರಾಜ್ಯದ ಗೋಡಂಬಿ ಉದ್ಯಮಕ್ಕೆ 3 ಲಕ್ಷ ಟನ್ ಗೋಡಂಬಿ ಬೇಕಾಗಿದ್ದು, ಇದರಲ್ಲಿ ಕೇವಲ 50,000 ಟನ್ ರಾಜ್ಯದಿಂದ ಲಭ್ಯವಿದ್ದು, ಉಳಿದ 75% ಕಚ್ಚಾ ಗೋಡಂಬಿ ವಿದೇಶದಿಂದ ಪೂರೈಕೆಯಾಗುತ್ತಿತ್ತು. ಆಫ್ರಿಕಾ, ಯುರೋಪ್ ಸೇರಿದಂತೆ ವಿವಿಧ ದೇಶಗಳಿಂದ ಕೆಂಪು ಸಮುದ್ರದ ಮೂಲಕ ಗೋಡಂಬಿ ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ಕೆಂಪು ಸಮುದ್ರದಲ್ಲಿ ಸರಕು ಸಾಗಾಟದ ಹಡಗಿನ ಮೇಲೆ ಹೌತಿ ಬಂಡುಕೋರರ ದಾಳಿಯಿಂದಾಗಿ ಗೋಡಂಬಿ ಹೊತ್ತೊಯ್ಯಲು ಹಡಗುಗಳು ಹಿಂದೇಟು ಹಾಕುತ್ತಿವೆ. ಗೋಡಂಬಿ ಪೂರೈಕೆ ವ್ಯತ್ಯಯ ಹಿನ್ನೆಲೆ ಗೋಡಂಬಿ ಉದ್ಯಮಕ್ಕೆ ಭಾರಿ ಹೊಡೆತ ಬಿದ್ದು, ಕಚ್ಚಾ ಗೋಡಂಬಿ ಅಭಾವದಿಂದ ಮುಚ್ಚುವ ಹಂತಕ್ಕೆ ಫ್ಯಾಕ್ಟರಿಗಳು ತಲುಪಿದೆ. ಬೃಹತ್ ಉದ್ದಿಮೆದಾರರಿಗೂ ಭಾರಿ ನಷ್ಟವಾಗುತ್ತಿದ್ದು, ಗೋಡಂಬಿ ಅಭಾವದಿಂದ ಸಂಸ್ಕರಣಾ ಘಟಕಗಳು ಪದೇ ಕೆಲಸ ನಿಲ್ಲಿಸುವಂತಾಗಿದೆ. ಬೇಡಿಕೆಗೆ ಅನುಗುಣವಾಗಿ ವಿದೇಶಗಳಿಗೂ ರಫ್ತು ಮಾಡಲು ಕಂದಕ ಎದುರಾಗಿದೆ. ಈ ಹಿನ್ನೆಲೆ ಗೋಡಂಬಿ ಉದ್ಯಮಿಗಳ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಮಂಗಳೂರಿನ ಮಂಗಳ ಕ್ಯಾಶ್ಯೂಸ್ ಮಾಲೀಕ ವಾಸುದೇವ್ ಕಾಮತ್ ಮನವಿ ಮಾಡಿಕೊಂಡಿದ್ದಾರೆ.